ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಆರಂಭದಿಂದ ಕೊನೆವರೆಗೂ ನೋಡಿದ್ರೆ ನಿಮ್ಮ ಪ್ರತಿದಿನ ಜೇಬಿನಲ್ಲಿ ಇಟ್ಟುಕೊಂಡು ತಿರುಗೋ ಆ ನೋಟಿನ ಬಗ್ಗೆ ಮತ್ತು ಕೈಯಲ್ಲಿ ಹಿಡಿದುಕೊಳ್ಳೋ ಆ ನಾಣ್ಯದ ಬಗ್ಗೆ ನಿಮಗೆ ಇವತ್ತಿನವರೆಗೂ ಗೊತ್ತಿರದ ಸತ್ಯಗಳು ಗೊತ್ತಾಗುತ್ತವೆ. ಸ್ನೇಹಿತರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದದ ನೋಟು ಪರಿಚಯವಾದದ್ದು 18ನೇ ಶತಮಾನದಲ್ಲಿ ಅನ್ನೋದು ನಿಮಗೆ ಗೊತ್ತಾ? ಅದನ್ನ ತಂದವರು ಯಾರು? ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಮತ್ತು ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್. ಈ ಎರಡು ಬ್ಯಾಂಕ್ಗಳು ಭಾರತದ ಅರ್ಥವ್ಯವಸ್ಥೆಯನ್ನೇ ಬದಲಾಯಿಸಿ ದೊಡ್ಡ ಕ್ರಾಂತಿಗೆ ಕಾರಣವಾದವು. ಅಲ್ಲಿಂದಲೇ ರೂಪಾಯಿ ಅನ್ನೋ ಪದ ನಮ್ಮ ದೇಶದ ಹಣಕ್ಕೆ ಅಧಿಕೃತವಾಗಿ ಬಳಕೆಗೆ ಬಂದಿದ್ದು. ಇವತ್ತು ನಾವು ದಿನನಿತ್ಯ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಮತ್ತು 50 ರೂಪಾಯಿ ನಾಣ್ಯಗಳು, ಹಾಗೆ 10, 20, 50, 100 ರಿಂದ 500, 1000 ರೂಪಾಯಿ ನೋಟುಗಳನ್ನ ಬಳಸುತ್ತಾ ಇದ್ದೀವಿ. ಈ ನೋಟುಗಳು ಮತ್ತು ನಾಣ್ಯಗಳೇ ಮಾರುಕಟ್ಟೆಯಲ್ಲಿ ವಸ್ತು ಖರೀದಿ ಮಾಡೋಕೆ, ವಿನಿಮಯ ಮಾಡೋದಕ್ಕೆ ನಮ್ಮ ಜೀವನದ ಭಾಗವಾಗಿವೆ. ಆದ್ರೆ ಸ್ನೇಹಿತರೆ, ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ರಾ ಈ ನೋಟುಗಳು ತಯಾರಾಗುವುದು ಎಲ್ಲಿ, ಎಷ್ಟು ಪ್ರಮಾಣದಲ್ಲಿ ಪ್ರಿಂಟ್ ಮಾಡ್ತಾರೆ, ಯಾವ ಕಾಗದ ಬಳಸುತ್ತಾರೆ, ಯಾವ ಬಣ್ಣ ಹಾಕುತ್ತಾರೆ, ನಾಣ್ಯ ಮಾಡೋಕೆ ಯಾವ ಲೋಹ, ಯಾವ ಖನಿಜ ಬಳಸುತ್ತಾರೆ, ಸರ್ಕಾರ ಯಾಕೆ ಇಷ್ಟು ಡಿಜಿಟಲ್ ಪೇಮೆಂಟ್ಗೆ ಒತ್ತಾಯ ಮಾಡ್ತಿದೆ, ಒಂದು ನೋಟು ತಯಾರಾಗೋಕೆ ಎಷ್ಟು ಖರ್ಚಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಕೊನೆಗೆ ಮಾಹಿತಿ ನಿಮ್ಮ ಕಣ್ಣು ತೆಗೆಯುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದದ ನೋಟು ಅಧಿಕೃತವಾಗಿ ಪರಿಚಯವಾದದ್ದು 1862ರಲ್ಲಿ. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಬ್ರಿಟನ್ ಕಂಪನಿಗೆ ನೋಟುಗಳನ್ನು ತಯಾರಿಸಲು ಅನುಮತಿ ನೀಡಿತ್ತು. ಅದರ ನಂತರ 1920ರವರೆಗೆ ಭಾರತದಲ್ಲಿ ಚಲಾವಣೆಯಲ್ಲಿದ್ದ ಬಹುತೇಕ ಎಲ್ಲಾ ಕಾಗದದ ನೋಟುಗಳು ಬ್ರಿಟಿಷ್ ಕಂಪನಿಗಳಲ್ಲೇ ತಯಾರಾಗುತ್ತಾ ಇದ್ದವು. ಆದ್ರೆ ಸ್ನೇಹಿತರೆ, ಇಲ್ಲಿ ಒಂದು ದೊಡ್ಡ ತಿರುವು. 1926ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭಾರತದ ನೋಟುಗಳನ್ನ ತಯಾರಿಸುವ ಪ್ರಯತ್ನ ಆರಂಭವಾಯಿತು. ಆದ್ರೆ ಆ ಸಮಯದಲ್ಲಿದ್ದ ನೋಟುಗಳ ಬೇಡಿಕೆ ಹೆಚ್ಚು. ಭಾರತದಲ್ಲಿ ತಯಾರಿಸಿದ ನೋಟುಗಳ ಜೊತೆಗೆ ಬ್ರಿಟನ್ನಲ್ಲೂ ಮತ್ತೆ ನೋಟುಗಳನ್ನ ಪ್ರಿಂಟ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಕಾಲ ಕಳೆಯುತ್ತಾ, ಕಾಲಕ್ರಮೇಣ ಮುಂದುವರಿಯುತ್ತಾ ಭಾರತ ಸ್ವಾತಂತ್ರ್ಯದ ನಂತರ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡು 1975ರಲ್ಲಿ ಮಧ್ಯಪ್ರದೇಶದ ದೇವಾಸ್ನಲ್ಲಿ ಮೊಟ್ಟ ಮೊದಲ ಸರ್ಕಾರಿ ನೋಟ್ ಪ್ರಿಂಟ್ ಮಾಡಲು ಆರಂಭ. ಇಷ್ಟಾದ್ರೂ ನೋಟುಗಳ ಬೇಡಿಕೆ ಕಡಿಮೆಯಾಗಲಿಲ್ಲ. ಅದಕ್ಕಾಗಿಯೇ ಭಾರತ ಸರ್ಕಾರ ಒಂದು ಸಮಯದಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ ದೇಶಗಳಿಂದ ನೋಟುಗಳನ್ನ ಪ್ರಿಂಟ್ ಮಾಡಿಸಿಕೊಂಡು ಇಂಪೋರ್ಟ್ ಕೂಡ ಮಾಡುತ್ತಿತ್ತು. 1999ರಲ್ಲಿ ಕರ್ನಾಟಕದ ಮೈಸೂರು ನಗರದಲ್ಲಿ ಭಾರತದ 3ನೇ ನೋಟು ಪ್ರಿಂಟ್ ಪ್ರೆಸ್ ಆರಂಭವಾಗಿ, ಮತ್ತೆ 2000ನೇ ಇಸವಿಯಲ್ಲಿ ಪಶ್ಚಿಮ ಬಂಗಾಳದ ಸಾಲ್ಬೋನಿ ಪ್ರದೇಶದಲ್ಲಿ 4ನೇ ನೋಟು ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ. ಇವತ್ತು ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಇರುವ 4 ಪ್ರಿಂಟಿಂಗ್ ಪ್ರೆಸ್ ನಮ್ಮ ದೇಶದ ಎಲ್ಲಾ ಕಾಗದದ ನೋಟುಗಳು ಪ್ರಿಂಟ್ ಆಗುತ್ತಿವೆ. ಸದ್ಯಕ್ಕೆ ಯಾವುದೇ ಬೇರೆ ದೇಶದಿಂದ ನೋಟುಗಳನ್ನ ಪ್ರಿಂಟ್ ಮಾಡಿಸೋದು ಅಥವಾ ಇಂಪೋರ್ಟ್ ಮಾಡಿಕೊಳ್ಳೋದು ಇಲ್ಲ ಅನ್ನೋದು ದೊಡ್ಡ ವಿಷಯ. ನೀವು ಪ್ರತಿದಿನ ಜೇಬಿನಲ್ಲಿ ಇಟ್ಟುಕೊಂಡು ತಿರುಗೋ ಆ ಒಂದು ನೋಟಿನ ಹಿಂದೆ ಇಷ್ಟು ದೊಡ್ಡ ಇತಿಹಾಸ ಅಡಗಿದೆ. ನೋಟುಗಳ ಕಥೆ ಆಯಿತು, ಈಗ ನಾಣ್ಯಗಳ ಸೀಕ್ರೆಟ್ ನೋಡೋಣ. ಭಾರತದಲ್ಲಿ ನಾವು ದಿನನಿತ್ಯ ಬಳಸೋ ಎಲ್ಲಾ ನಾಣ್ಯಗಳು ಭಾರತದ ಸರ್ಕಾರದ ಅಧಿಕೃತ ಟಂಕಶಾಲೆಗಳಲ್ಲಿ ತಯಾರಾಗುತ್ತವೆ. ಈ ಟಂಕಶಾಲೆಗಳು ಎಲ್ಲಿವೆ ಗೊತ್ತಾ? ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಮತ್ತು ನೋಯ್ಡಾ. ಇವತ್ತು ನಿಮ್ಮ ಕೈಯಲ್ಲಿ ಇರುವ ಪ್ರತಿಯೊಂದು ನಾಣ್ಯಕ್ಕೂ ಒಂದು ರಹಸ್ಯ ಗುರುತು ಇರುತ್ತೆ. ಸ್ನೇಹಿತರೆ, ಆ ಗುರುತನ್ನ ನೋಡಿದ್ರೆ ಈ ನಾಣ್ಯ ಯಾವ ನಗರದಲ್ಲಿ ತಯಾರಾಗಿದೆ ಅನ್ನೋದನ್ನ ಸುಲಭವಾಗಿ ಹೇಳಬಹುದು. ಅದು ಹೇಗೆ? ನಾಣ್ಯದ ಇಸವಿಯ ಕೆಳಗೆ ಡೈಮಂಡ್ ಅಂದರೆ ವಜ್ರದ ಆಕಾರ ಇದ್ದರೆ ಅದು ಹೈದರಾಬಾದ್ನಲ್ಲಿ ತಯಾರಾದ ನಾಣ್ಯ. ಇಸವಿಯ ಕೆಳಗಡೆ ಒಂದೇ ಒಂದು ಬಿಂದು ಡಾಟ್ ಇದ್ದರೆ ಅದು ನೋಯ್ಡಾ ಟಂಕಶಾಲೆಯಲ್ಲಿ ತಯಾರಾಗಿದೆ ಅನ್ನೋ ಅರ್ಥ. ನಾಣ್ಯದ ಕೆಳಭಾಗದಲ್ಲಿ
ಚೌಕಾಕಾರದ ಗುರುತು ಇದ್ದರೆ ಅದು ಮುಂಬೈನಲ್ಲಿ ತಯಾರಾದ ನಾಣ್ಯ. ಇನ್ನು ಯಾವುದೇ ಗುರುತು ಇಲ್ಲ ಅಂದ್ರೆ ಅದು ಕೋಲ್ಕತ್ತಾದಲ್ಲಿ ತಯಾರಾದ ನಾಣ್ಯ. ಇವತ್ತು ನಿಮ್ಮ ಜೇಬಿನಲ್ಲಿ ಇರುವ ನಾಣ್ಯ ತೆಗೆದು ನೋಡಿ, ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ. ನೀವು ಯಾವ ನಗರದ ನಾಣ್ಯ ಹಿಡಿದಿದ್ದೀರೋ ನಿಮಗೆ ಗೊತ್ತಾಗುತ್ತೆ. ಇನ್ನು ಕಾಗದದ ನೋಟುಗಳ ವಿಷಯಕ್ಕೆ ಬಂದ್ರೆ, ಮಧ್ಯಪ್ರದೇಶದ ದೇವಾಸ್ನಲ್ಲಿ 10 ರೂಪಾಯಿ, 50 ರೂಪಾಯಿ ಮತ್ತು 500 ರೂಪಾಯಿ ಮೌಲ್ಯದ ನೋಟ್ಗಳನ್ನ ಪ್ರಮುಖವಾಗಿ ತಯಾರಾಗುತ್ತವೆ. ನಮ್ಮ ಕರ್ನಾಟಕದ ಮೈಸೂರು ನಗರದಲ್ಲಿ 2000 ರೂಪಾಯಿ ನೋಟು ಪ್ರಿಂಟ್ ಮಾಡಲಾಗುತ್ತೆ. ಪ್ರತಿ ನೋಟು ಮತ್ತು ನಾಣ್ಯದ ಹಿಂದೆ ಒಂದು ದೊಡ್ಡ ವ್ಯವಸ್ಥೆ, ಒಂದು ದೊಡ್ಡ ತಂತ್ರಜ್ಞಾನ ಮತ್ತು ದೊಡ್ಡ ದೇಶದ ಶ್ರಮ ಅಡಗಿದೆ. ಈ ಮುಂದಿನ ಮಾಹಿತಿ ಕೇಳಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಾ. ಮಧ್ಯಪ್ರದೇಶದ ದೇವಾಸ್ನಲ್ಲಿ ಮಾತ್ರವೇ ಪ್ರತಿ ವರ್ಷ 10 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಮೌಲ್ಯದ ನೋಟುಗಳು ಸುಮಾರು 250 ಕೋಟಿ ರೂಪಾಯಿ ಮೌಲ್ಯಕ್ಕೆ ತಯಾರಾಗುತ್ತವೆ. ಇನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 2000 ಕೋಟಿ ನೋಟುಗಳು ಪ್ರಿಂಟ್ ಆಗುತ್ತವೆ. ಈ ನೋಟುಗಳು ತಯಾರಿಸುವ ಕೆಲಸ ಸುಲಭವಲ್ಲ. ಈ ಪ್ರಕ್ರಿಯೆಯಲ್ಲಿ ಸುಮಾರು 50ರಿಂದ 60% ವೆಚ್ಚ ಕೇವಲ ಕಾಗದ ಮತ್ತು ಪ್ರಿಂಟಿಂಗ್ ಬಣ್ಣಕ್ಕೆ ಮಾತ್ರ ಖರ್ಚಾಗುತ್ತದೆ. ಈ ನೋಟುಗಳಿಗೆ ಸಾಧಾರಣ ಕಾಗದ ಬಳಸೋದಿಲ್ಲ, ಕಾಟನ್ ಫೈಬರ್ ವಿಶೇಷ ಮೂಲದ ಬಣ್ಣ ಬಳಸಲಾಗುತ್ತೆ. ಈ ವಿಶೇಷ ಕಾಗದವನ್ನ ಸೀನ್ ಅನ್ನೋ ಕಂಪನಿಯಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಪ್ರಿಂಟಿಂಗ್ಗೆ ಬೇಕಾದ ಬಣ್ಣವನ್ನ ಸ್ವಿಟ್ಜರ್ಲ್ಯಾಂಡ್ ಸೀನ್ ಕಂಪನಿಯಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಸ್ನೇಹಿತರೆ, ಇದು ಜಗತ್ತಿನ ಅನೇಕ ದೇಶಗಳ ಕರೆನ್ಸಿಗೆ ಪ್ರಿಂಟಿಂಗ್ ಬಣ್ಣ ಸಪ್ಲೈ ಮಾಡೋ ದೊಡ್ಡ ದೇಶ. ಇನ್ನು ಒಂದು ಶಾಕ್ ವಿಷಯ ಏನಂದ್ರೆ, ಭಾರತದಲ್ಲಿ ಬಳಸುವ ಕರೆನ್ಸಿ ನೋಟಿನ ಕಾಗದವನ್ನ ಪೂರ್ಣವಾಗಿ ಭಾರತದಲ್ಲೇ ತಯಾರಿಸುವುದಿಲ್ಲ. ಈ ಕಾಗದವನ್ನ ಜರ್ಮನಿ, ಬ್ರಿಟನ್, ಜಪಾನ್ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಆಮೇಲೆ ಈ ಕಾಗದವನ್ನ ಒಂದು ವಿಶೇಷ ಮೆಷಿನ್ಗೆ ಹಾಕಲಾಗುತ್ತೆ. ಮತ್ತೊಂದು ಮಿಷಿನ್ ನಲ್ಲಿ ಬಣ್ಣ ಪ್ರಿಂಟ್ ಮಾಡಲಾಗುತ್ತೆ. ಒಂದು ದೊಡ್ಡ ಕಾಗದದ ಶೀಟ್ ನಲ್ಲಿ 26ರಿಂದ 28 ನೋಟುಗಳನ್ನ ಒಟ್ಟಿಗೆ ಮುದ್ರಣವಾಗುತ್ತದೆ. ಇನ್ನು ನೀವು ನೋಡಿರುವುದು ಆ ನೋಟಿನ ಮಧ್ಯದಲ್ಲಿರುವ ಆ ವಿಶೇಷ ಸೆಕ್ಯೂರಿಟಿ ಥ್ರೆಡ್. ಅದನ್ನ ಅಳವಡಿಸಲು ಕೂಡ ಪ್ರತ್ಯೇಕ ಹೈಟೆಕ್ ಮಿಷಿನ್ ಬಳಕೆ ಮಾಡಲಾಗುತ್ತೆ. ಆದ್ರೆ ನಿಮ್ಮ ಜೇಬಿನಲ್ಲಿ ಇರುವ ಒಂದು ನೋಟು ಕೂಡ ಸಾಧಾರಣವಾಗಿ ತಯಾರಾಗಲ್ಲ. ಅದಕ್ಕೆ ಹಿಂದೆ ಹೈಟೆಕ್ ತಂತ್ರಜ್ಞಾನ, ವಿದೇಶಿ ಇಂಪೋರ್ಟ್ ಮತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚ ಅಡಗಿದೆ. ಕಾಗದದ ನೋಟಿನ ಮೇಲೆ ಇರುವ ಆ ವಾಟರ್ ಮಾರ್ಕ್ ಹಾಕೋದಕ್ಕೂ ಪ್ರತ್ಯೇಕ ಸ್ಪೆಷಲ್ ಮಿಷಿನ್ ಬಳಕೆ ಮಾಡಲಾಗುತ್ತೆ. ಮತ್ತೆ ಪ್ರತಿಯೊಂದು ನೋಟಿನ ಮೇಲೆ ನೀವು ನೋಡುವ ಆ ಸೀರಿಯಲ್ ನಂಬರ್, ಅದನ್ನ ಯೂನಿಕ್ ನಂಬರ್ ಅಂತ ಕರೀತಾರೆ. ಆ ನಂಬರ್ ಮೂಲಕವೇ ಪ್ರತಿ ನೋಟು ವಿಭಿನ್ನ ಅನ್ನೋದು ಗುರುತು ಮಾಡಲಾಗುತ್ತೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 18 ಬ್ರಾಂಚ್ಗಳ ಮೂಲಕ ದೇಶದ ಎಲ್ಲಾ ಬ್ಯಾಂಕುಗಳಿಗೆ ಸರಬರಾಜು ಮಾಡುತ್ತೆ. ಇಲ್ಲಿಯವರೆಗೂ ನೀವು ನೋಟು ಹೇಗೆ ಪ್ರಿಂಟ್ ಆಗುತ್ತೆ, ಬಣ್ಣ ಹೇಗೆ ಹಾಕ್ತಾರೆ, ಸೆಕ್ಯೂರಿಟಿ ಫೀಚರ್ ಹೇಗೆ ಸೇರುತ್ತೆ ಅನ್ನೋದನ್ನ ನೋಡಿದ್ರಿ. ಆದ್ರೆ ಈಗ ಬರೋದು ಅಸಲಿ ಶಾಕ್. ಹಾಗಿದ್ರೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ಈ ನೋಟುಗಳನ್ನ ತಯಾರು ಮಾಡಲು ತಗುಲುವ ವೆಚ್ಚ ಎಷ್ಟು? ಸುಮಾರು 10 ರೂಪಾಯಿ ನೋಟು ತಯಾರಿಸೋಕೆ 1.1 ಪೈಸೆ ಖರ್ಚಾಗುತ್ತದೆ. 50 ರೂಪಾಯಿ ನೋಟು ತಯಾರಿಸೋಕು ಅಷ್ಟೇ ಮಟ್ಟದ ವೆಚ್ಚ ಖರ್ಚಾಗುತ್ತದೆ. ಇನ್ನು 100 ರೂಪಾಯಿ ನೋಟು ಮುದ್ರಿಸೋಕೆ ಬರೋಬ್ಬರಿ 1.50 ಪೈಸೆ ಖರ್ಚಾಗುತ್ತದೆ. 500 ರೂಪಾಯಿ ನೋಟು ಮುದ್ರಿಸೋಕೆ ಸುಮಾರು 2.57 ಪೈಸೆ ವೆಚ್ಚ ಆಗುತ್ತದೆ. ಆದರೆ ಅತಿ ಹೆಚ್ಚು ಖರ್ಚಾಗುವುದು 2000 ರೂಪಾಯಿ ನೋಟಿಗೆ. ಅದನ್ನ ತಯಾರಿಸೋಕೆ ಸುಮಾರು 4.57 ಪೈಸೆ ವೆಚ್ಚ ಆಗುತ್ತದೆ. ಮತ್ತೆ RBI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 2000 ಕೋಟಿ ನೋಟುಗಳು ಪ್ರಿಂಟ್ ಆಗುತ್ತವೆ. ಸುಮಾರು 60 ಲಕ್ಷ ನೋಟುಗಳು ಹಾಳಾಗುತ್ತವೆ, ನಾಶ ಮಾಡಲಾಗುತ್ತದೆ. ನೋಟು ಮುದ್ರಣ ಅಂದ್ರೆ ಸರ್ಕಾರಕ್ಕೆ ಭಾರಿ ಖರ್ಚು. ಇದೇ ಕಾರಣಕ್ಕೆ ಇವತ್ತು ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿ ಮೇಲೆ ಒತ್ತಡ ಹೆಚ್ಚಾಗುತ್ತಿರೋದ್ರಿಂದ ನಮ್ಮ ಪ್ರಧಾನಮಂತ್ರಿ ಮತ್ತು ಸರ್ಕಾರ ನಗದು ಬಳಕೆ ಕಡಿಮೆ ಮಾಡಿ ಡಿಜಿಟಲ್ ಪೇಮೆಂಟ್ ಹೆಚ್ಚು ಬಳಸಿ ಅಂತ ಹೇಳ್ತಾ ಇರೋದು. ಹೀಗೆ ಮಾಡಿದ್ರೆ ನೋಟು ಮುದ್ರಣ ವೆಚ್ಚ ಕಡಿಮೆಯಾಗುತ್ತೆ, ಕಾಗದದ ವೇಸ್ಟ್ ಕಡಿಮೆ ಆಗುತ್ತೆ, ದೇಶದ ಹಣ ಉಳಿತಾಯಕ್ಕೆ ಈ ರೀತಿಯ ಡಿಜಿಟಲ್ ಪೇಮೆಂಟ್ ಹೆಚ್ಚು ಬಳಕೆ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.